ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಬೆಳಿಗ್ಗೆನೇ ಎದ್ದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಾನು ನಮ್ಮ ಮಮ್ಮಿ ಟ್ರಾವೆಲ್ ವ್ಲಾಗಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಯಾವ ಜಾಗಕ್ಕೆ ಹೋಗ್ತೀವಿ ಏನು ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ನಾವಿವಾಗ ಶಿವಮೊಗ್ಗ ಬಸ್ ಸ್ಟಾಪಲ್ಲಿದ್ದೀವಿ. ನೋಡಿದ್ರೆ KSRTC ಬಸ್ಗಳು ಒಂದೂ ಇಲ್ಲ. ನಮ್ಮಮ್ಮ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಹೆಂಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇವಾಗ KSRTC ಬಸ್ಗಳು ನಮ್ಮ ಟೈಮಿಗೆ ಇಲ್ದಲೇ ಇರೋ ಕಾರಣ ನಾವಿವಾಗ KSRTC ಬಸ್ನ ಬಿಟ್ಟು ಪ್ರೈವೇಟ್ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀವಿ. ನಾವಿವಾಗ ಹೋಗ್ತಾ ಇರೋ ಬಸ್ ಯಾವುದು ಅಂದರೆ ಇದೇ ಬಸ್ಸು. ಸೊ ನಾವಿವಾಗ ಈ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ, ಬಸ್ ಒಳಗಡೆ ತೋರಿಸ್ತೀನಿ. ಸೊ ಇವಾಗ ಯಾವುದೋ ಒಂದು ಜಾಗದಲ್ಲಿ ನಿಲ್ಲಿಸಿದ್ದಾರೆ. ಸೊ ನಮ್ಮಮ್ಮಗೆ ಜ್ಯೂಸು ಚಿಪ್ಸು ಅಂತ ಏನೇನೋ ಫುಡ್ ಸಪ್ಲೈ ಮಾಡೋಣ ಅಂತ ಹೇಳ್ತಿದ್ದೀನಿ. ಸೊ ಇದು ಯಾವುದೋ ಒಳ್ಳೆ ಹೋಟೆಲು, ಚೆನ್ನಾಗಿದೆ. ಸೊ ಇಲ್ಲಿ ತೊಗೊಂಡು ನಮ್ಮಮ್ಮಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಹೇಳಿದ ಪ್ರಕಾರ ನಾನು ನಮ್ಮ ಮಮ್ಮಿ ಟ್ರಾವೆಲ್ ವ್ಲಾಗಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ಸೊ ನಾವಿವಾಗ ಎಲ್ಲಿದ್ದೀವಿ? ಉಡುಪಿಯಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ. ಸೊ ದಿಸ್ ಈಸ್ ಅವರ್ ರೂಮ್. ಸೊ ನಮ್ಮಮ್ಮ ಆಲ್ರೆಡಿ ಪಾಚ್ಕೊಂಬಿಟ್ಟವ್ರೆ. ಸೊ ಇವಾಗ ನಾವು ಇಲ್ಲಿಂದ ವಿ ಆರ್ ಪ್ಲಾನಿಂಗ್ ಟು ಗೋ ಟು ಮಲ್ಪೆ ಬೀಚ್ ನಾವ್. ಎಸ್, ಐ ಮೀಟ್ ಯು ಇನ್ ಮಲ್ಪೆ ಬೀಚ್. ಹಾಯ್ ಮಮ್ಮಿ, ಎಲ್ಲಿಗೆ ಹೋಗ್ತಿದ್ಯಾ ಮಮ್ಮಿ? ಹೇಳಮ್ಮೆ, ವೇರ್ ಆರ್ ಯು ಗೋಯಿಂಗ್? ಉಡುಪಿಗೆ ಹೋಗ್ತಿದ್ಯಾ? ಉಡುಪಿಲಿದೆಯಾ? ಉಡುಪಿಲಿದ್ದೀನಿ. ಉಡುಪಿಯಿಂದ ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೂ ಹೋಗಲ್ಲ. ನಮ್ಮ ಮಮ್ಮಿಗೆ ಮಲ್ಪೆ ಬೀಚ್ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ನಮ್ಮಮ್ಮ ಧಾರಾವಾಹಿ ನೋಡಬೇಕು ಬೇಡ ಅಂತವ್ರೆ. ಇಂಥ ಧಾರಾವಾಹಿ ಫ್ಯಾನ ಯಾರನ್ನಾದರೂ ನೋಡಿದ್ದೀರಾ ನೀವು? ಸೊ ಇವಾಗ ಮಲ್ಪೆ ಬೀಚ್ಗೆ ಹೋಗೋಕ್ಕೆ ನಾವು ಬಸ್ ಹತ್ಕೊಂಡಿದ್ದೀವಿ. ಇದೇ ನಮ್ಮ ಬಸ್ಸು. ಏನು ಮಸ್ತಾಗಿದೆ ನೋಡ್ರಿ ಬಸ್ಸು. ಫುಲ್ ಕಲರ್ಫುಲ್ ಆಗಿದೆ ಅಲ್ವಾ ಬಸ್ಸು? ಸಖತ್ತಾಗಿದೆ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ನಾವಿವಾಗ ಮಲ್ಪೆಯಲ್ಲಿ ಇಳ್ಕೊಂಡು ಮಲ್ಪೆ ಬೀಚ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿನ ಕರ್ಕೊಂಡು ಬೈಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಲ್ಪೆ ಬೀಚ್ ಸಿಗೋ ತನಕ ಬೈತಾರೆ ಇವಾಗ ನಮ್ಮ ಮಮ್ಮಿ. ಕತ್ಲಲ್ಲಿ ನಿನಗೇನು ಬೀಚ್ ಕಾಣುತ್ತೆ, ಏನು ನೋಡ್ತೀಯಾ ಅಂತ. ನೈಟ್ ವ್ಯೂ ಆಫ್ ಬೀಚ್ ನೋಡೋಕೆ ಅದು ಒಂದು ಮಜಾ ಕಣ್ರಿ. ನಮ್ಮ ಮಮ್ಮಿಗೆ ಗೊತ್ತಿಲ್ಲ ಅದು. ಸೊ ವಿ ಆರ್ ಇನ್ ಮಲ್ಪೆ ಬೀಚ್. ಸೊ ನೋಡಿ, ಬೋರ್ಡಲ್ಲಿ ಕಾಣಿಸುತ್ತೆ ವೆಲ್ಕಮ್ ಟು ಮಲ್ಪೆ ಬೀಚ್. ಕತ್ಲಲ್ಲಿ ಬೀಚ್ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ, ನೋಡೋಣ ಅಂತ ಬಂದಿದ್ದೀನಿ. ಮಮ್ಮಿ, ಬೀಚ್ ವೇರ್ ಬೇಕಾ ಮಮ್ಮಿ ನಿಮಗೆ? ಅಲ್ಲಿ ಬೀಚ್ ವೇರ್ ಸಿಗುತ್ತೆ. ಬೀಚ್ ಡ್ರೆಸ್ ಹಾಕೊಂಡು ಕರ್ಕೊಂಡು ಹೋಗ್ತೀನಿ ಬೀಚ್ಗೆ. ಇವನು ಬೀಚ್ ಕಡೆ ಹೋಗ್ತಾ ಇದ್ದಾನೆ ಬಸ್. ಅವನು ಬೀಚ್ ಒಳಗಡೆಯಿಂದ ಹೋಗ್ತಾನ. ವೆಲ್ಕಮ್ ಟು ಮಲ್ಪೆ ಬೀಚ್. ಫಸ್ಟ್ ಟೈಮ್ ನಾನು ಈ ಥರ ಕತ್ಲಲ್ಲಿ ಬರ್ತಾ ಇರೋದು ಮಲ್ಪೆ ಬೀಚ್ಗೆ. ಮಮ್ಮಿ ನೀನು? ಕಾಮಿಡಿ ಮಾಡಬೇಡ ಮಮ್ಮಿ, ನಿಜ ಹೇಳು. ಯಾಕೆ ನಡೆದುನಾ? ಮಮ್ಮಿ ಇಷ್ಟೊತ್ತು ಬೋಟಿಂಗ್ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಹಾಂ, ಮಮ್ಮಿ ಟ್ಯಾಟು ಹಾಕ್ಸ್ಕೊಂತೀವಿ ಮಮ್ಮಿ. ಲಿಂಗ ಟ್ಯಾಟು ಅಂತ. ಏನಿದು? ನೀಮೋಸ್. ಏನು ಮಸ್ತಾಗಿದೆ ನೋಡು, ಕ್ಯೂಟಾಗಿ. ನೀಮೋ ಕ್ಯಾರೆಕ್ಟರ್ದು. ಗಾಂಧಿ ತಾತ. ನಾನು ಕಿರಣ ಮನುಷ್ಯಂಗೆ ಕೂತಿದ್ದು ಗಾಂಧಿ ತಾತ ಇದೆ ಅಲ್ಲ? ಯಾಕೆ ಮನುಷ್ಯನಿದ್ದು ಮಮ್ಮಿ? ನಾನು ಕಿರಣ ಒನ್ ಟೈಮ್ ಬೇಕೆ? ಸೊ ಅವರ್ ಗಾಂಧಿ ತಾತ ಈಸ್ ಹಿಯರ್. ಲುಕ್ ಎಟ್ ಹಿಯರ್. ಹಾಯ್ ಮಾಡು ಗಾಂಧಿ ತಾತಂಗೆ. ಹಾಯ್ ಮಾಡಿ ಫ್ರೆಂಡ್ಸ್. ಶೆಕೆ ಅಲ್ವಾ, ಅದಕ್ಕೆ ಗಾಂಧಿ ತಾತ ಬಟ್ಟೆ ಹಾಕಿಲ್ಲ, ಹಂಗೆ ಕೂತವ್ರು. ಇಲ್ಲಿ ಯಾಕೆ ಗಾಂಧಿ ತಾತನ ಸ್ಟ್ಯಾಚು ಇದೆ ಹೇಳಿ ನೋಡೋಣ. ಎನಿ ಐಡಿಯಾಸ್? ಯಾಕೆ ಮಲ್ಪೆ ಬೀಚಲ್ಲಿ ಗಾಂಧಿ ತಾತನ ಸ್ಟ್ಯಾಚು ಹಾಕಿದ್ದಾರೆ? ಮಮ್ಮಿ ನಿಂಗೆ ಗೊತ್ತಾ ಯಾಕೆ ಗಾಂಧಿ ತಾತನ ಸ್ಟ್ಯಾಚುನ ಮಲ್ಪೆ ಬೀಚಲ್ಲಿ ಹಾಕಿದ್ದಾರೆ ಅಂತ? ಹಾಂ, ಬೇರೆ ಯಾವ ಬೀಚಲ್ಲೂ ಇಲ್ಲ, ಈ ಬೀಚಲ್ಲಿ ಮಾತ್ರ ಗಾಂಧೀಜಿ ಸ್ಟ್ಯಾಚು ಇದೆ. ಯಾಕೆ ಮಮ್ಮಿ? ಶೆಕೆ ಅಂತ ಅಲ್ಲ ಮಮ್ಮಿ.
ಸೊ ಗಾಂಧಿ ತಾತನ ಸ್ಟ್ಯಾಚು ಏನಕ್ಕೆ ಮಲ್ಪೆ ಬೀಚಲ್ಲಿ ಇದೆ ಅಂದರೆ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ 100 ಸ್ಪಾಟ್ಸ್ ಇನ್ ಇಂಡಿಯಾ ವೇರ್ ಹಿಸ್ ಆ್ಯಶಸ್ ವೇರ್ ರಿಲೀಸ್ಡ್. ಸೊ ಅವರ ಒಂದು ಅಸ್ಥಿಯನ್ನು ಈ ಸಮುದ್ರದಲ್ಲಿ ಬಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ಬೀಚಲ್ಲಿ ಗಾಂಧಿ ತಾತನ ಒಂದು ಸ್ಟ್ಯಾಚ್ಯೂವನ್ನು ಮಾಡಿದ್ದಾರೆ. ಸೊ ವಿ ಆರ್ ಇನ್ ದ ಮಲ್ಪೆ ಬೀಚ್. ನೈಟ್ ವ್ಯೂ ಆಫ್ ಮಲ್ಪೆ ಬೀಚ್. ಜನನೇ ಇಲ್ಲ. ನಮ್ಮಮ್ಮ ಬೀಚ್ ಕಡೆ ನಡ್ಕೊಂಡು ಹೋಯ್ತವ್ರೆ. ಮಮ್ಮಿ ಹಂಗೆ ಎಲ್ಗೋಯ್ತೀಯಾ? ಬೀಚ್ಗೆ ಹೋಗಿ ಏನು ಮೀನು ಹಿಡ್ಕೊಂಬರ್ತೀಯಾ, ಉಪ್ಪು ಹಿಡ್ಕೊಂಬರ್ತೀಯಾ? ಮೀನು ನೋಡಕ್ಕೆ ಹೋಗ್ತಿದ್ಯಾ? ನಾವು ಬೀಚ್ ಹತ್ರ ಬಂದ್ವಿ. ಕಾಣಿಸ್ತಿದ್ಯಾ ನಿಮಗೆ ಅಲೆಗಳು? ಗಾಯ್ಸ್ ಲುಕ್ ಅಟ್ ದರ್. ಇಷ್ಟೊತ್ತಲ್ಲಿ ನಾವು ನೀರ ಹತ್ರ ಹೋಗಂಗಿಲ್ಲ. ಸೊ ದೂರದಿಂದನೇ ಕುತ್ಕೊಂಡು ನೀರನ್ನ ನೋಡ್ಬೋದು ಅಷ್ಟೆ. ಎಷ್ಟು ಭಯಂಕರವಾಗಿ ಕಾಣುತ್ತಲ್ವ ಬೀಚ್ ಆದರೂ ರಾತ್ರಿ ಹೊತ್ತು. ಇಲ್ಲಿ ತನಕ ಬಂತು ನೀರು. ಹೆಂಗೆ ನೊರೆ ಬಂದಂಗೆ ಬರುತ್ತಮ್ಮಿ. ಸೊ ನಾವಿವಾಗ ಬೀಚ್ನ ನೋಡಿಕೊಂಡು ವಾಪಸ್ ಉಡುಪಿಗೆ ಬಂದಿದ್ದೀವಿ. ಈಗ ಊಟ ಮಾಡಿಕೊಂಡು ವಾಪಸ್ ರೂಮ್ಗೆ ಹೋಗಿ ಪಾಚ್ಕೊಳ್ಳೋದೆ. ಗುಡ್ ಮಾರ್ನಿಂಗ್. ಇವಾಗ ನಾವು ಉಡುಪಿಯಿಂದ ವಾಪಸ್ ನಮ್ಮೂರ ಕಡೆ ಹೋಗ್ತಾ ಇದ್ದೀವಿ. ಸೊ ಶಿವಮೊಗ್ಗ ಕಡೆಗೆ ಬಸ್ ರೆಡಿ ಇದೆ. ಸೊ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಾವು ಎಲ್ಲಿದ್ದೀವಿ ಅಂದರೆ ಇವಾಗ ಆಗುಂಬೆ ಘಾಟ್. ಬಸ್ ಇವಾಗ ಆಗುಂಬೆ ಘಾಟಲ್ಲಿ ಹೋಗ್ತಾ ಇದೆ. ಏನು ಮಸ್ತಾಗಿದೆ ರೀ ಆಗುಂಬೆ ಘಾಟ್ ನೋಡೋಕ್ಕೆ. ಏನು ವೀವು, ವಾವ್, ಲುಕ್ ಅಟ್ ಅ ವೀವ್. ಏನು ಮಸ್ತಾಗಿದೆ ನೋಡ್ರಿ ವೀವು. ಜೀವನದಲ್ಲಿ ಒಂದು ಸರಿನಾದರೂ ಬಂದು ಆಗುಂಬೆ ಘಾಟ್ನ ನೋಡಬೇಕು. ಅಷ್ಟು ಮಸ್ತಾಗಿದೆ ಇಲ್ಲಿ ವೀವು. ಇನ್ನೂ ಮಳೆ ಟೈಮಲ್ಲಿ ಬಂದ್ಬಿಟ್ಟು ಅಂತೂ ಸಖತ್. ಸೊ ಇದಾಗಿತ್ತು ನಂದು ನಮ್ಮ ಮಮ್ಮಿಯ ಟ್ರಾವೆಲ್ ವ್ಲಾಗ್. ಸೊ ಐ ಹೋಪ್ ಯು ಎಂಜಾಯ್ಡ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.